ಎಚ್ಸಿಜಿ ಸುಚಿರಾಯು ಆಸ್ಪತ್ರೆಯು ಸುಮಾರು 100 ಎಂಐಸಿಎಸ್ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದೆ. ಉತ್ತರ ಕರ್ನಾಟಕದಲ್ಲಿ ಸುಧಾರಿತ ಹೃದಯ ಆರೈಕೆಯನ್ನು ಬಲಪಡಿಸುತ್ತಿದೆ. ಹುಬ್ಬಳ್ಳಿಯ ಎಚ್ಸಿಜಿ ಸುಚಿರಾಯು ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸಾ ತಂಡವು ರಕ್ತದ ನಷ್ಟವನ್ನು ಯಶಸ್ವಿಯಾಗಿ ಕಡಿಮೆ ಮಾಡಿದೆ, ರಕ್ತ ವರ್ಗಾವಣೆಯ ಅಗತ್ಯವನ್ನು ಕಡಿಮೆ ಮಾಡಿದೆ ಮತ್ತು ರೋಗಿಗಳು ವಿವಿಧ ಹೃದಯ ಸಂಬಂಧಿ ಪರಿಸ್ಥಿತಿಗಳಲ್ಲಿ ಸುಮಾರು 100 ಎಂಐಸಿಎಸ್ ಕಾರ್ಯವಿಧಾನಗಳಿಗೆ ಮರಳಲು ಅನುವು ಮಾಡಿಕೊಟ್ಟಿದೆ. ಈ ವಿಧಾನವು ಸಾಮಾನ್ಯ ಚಟುವಟಿಕೆಗಳನ್ನು ಬೇಗ ಮಾಡಲು ಸಹಾಯ ಮಾಡುತ್ತದೆ. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹುಬ್ಬಳ್ಳಿಯ ಎಚ್ಸಿಜಿ ಸುಚಿರಾಯು ಆಸ್ಪತ್ರೆಯ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಶ್ರೀ ಮಂಜುನಾಥ್ ಎಚ್ಡಿ, ಉದ್ದೇಶ ಅಂದ್ರೆ ನಾವು ಇಲ್ಲಿ ಮೇನ್ ಉದ್ದೇಶ ಏನು ಅಂತಂದ್ರೆ ಈಗ ಮಿನಿಮಲಿ ಇನ್ವೇಜಿವ್ ಸರ್ಜರಿ, ರೋಬೋಟಿಕ್ ಸರ್ಜರಿ ಈಗೆಲ್ಲ ಇದಕ್ಕೋಸ್ಕರ ಜನ ಇಲ್ಲಿಂದ ಬೆಂಗಳೂರಿಗೆ, ಬಾಂಬೆ, ಪುಣೆ ಹೋಗ್ತಾರೆ. ಇಲ್ಲಿವರೆಗೆ ನಾವು 2019ರಿಂದ ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಕೇಸ್ಗಳನ್ನ ಮಿನಿಮಲಿ ಇನ್ವೇಜಿವ್ ಅಪ್ರೋಚ್ ಶುರು ಮಾಡಿದ್ವಿ. ಸೊ ಇದ್ರ ಮೂಲಕ ನಾ ಏನ್ ಹೇಳ ಬಯಸ್ತೀನಿ ಅಂತಂದ್ರೆ ಜನರಿಗೆ ಇಲ್ಲೇ ಮಾಡಬಹುದು. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಬಾಂಬೆಗೆ ಹೋಗುವ ಅವಶ್ಯಕತೆ ಇಲ್ಲ. ಆಮೇಲೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇದರಿಂದ ವಿಶೇಷವಾಗಿ ಎಲ್ಲ ಈ ಬೈಪಾಸ್ ಸರ್ಜರೀಸ್, ಆಮೇಲೆ ಕವಾಟ ಬದಲಾವಣೆ, ಆಮೇಲೆ ಹೃದಯದಲ್ಲಿ ರಂಧ್ರಗಳಿದ್ದನ್ನು ಅದನ್ನು ಕ್ಲೋಸ್ ಮಾಡೋದು, ಎಲ್ಲ ಟ್ರೀಟ್ಮೆಂಟ್ ಗಳನ್ನು ನಾವು ಇಲ್ಲಿ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. ಇವಾಗ ಎಷ್ಟು ಪೇಷಂಟ್ ಗಳನ್ನ ಯಶಸ್ವಿಯಾಗಿ ಆಗಿದ್ದಾರೆ? ಈಗ ಟೋಟಲ್ ಓಪನ್ ಹಾರ್ಟ್ ಸರ್ಜರೀಸ್ ಇಲ್ಲಿ ಆಲ್ಮೋಸ್ಟ್ 3000 ಆಗಿದೆ. ಆಮೇಲೆ ಮಿನಿಮಲಿ ಇನ್ವೇಜಿವ್ ಸರ್ಜರೀಸ್ ಈಗ 100 ಇದು 100ನೇ ಕೇಸ್ ಇದೆ. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಜನರಲ್ಲಿ ಅಂತ ಹೇಳಿ, ಇದ್ರ ಬಗ್ಗೆ ಮಾಹಿತಿ ಮೂಡ್ಲಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ನ ಇವತ್ತು